ಗೋಷ್ಠಿಯಲ್ಲಿದ್ದಾರೆ. ಸ್ನೇಹಿತರೆ, ಸುದೀರ್ಘ 3 ವರ್ಷಗಳ ಕಾಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಧಿಕೇತರಾದ ಭಾಳಷ್ಟು ಸಮಸ್ಯೆಗಳ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ. ಅಂದಿನ ಕಾಲದಲ್ಲೂ ಕೂಡ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತೇಳಿ ಅವ್ರ ನಿಲುವನ್ನು ಪ್ರಕಟಿಸಿದರು. ಅಂದಿನ ಸರೋಜಿನಿ ಮಹಿಷಿ ವರದಿ ಜಾರಿಯ ಜೊತೆ ಸಭೆಯೂ ಕೂಡ ಮಾಡಿದರು. ಅದೆಲ್ಲ ಮನಗಂಡಂಥ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಭಾಳಷ್ಟು ವರದಿಗಳನ್ನು ತರಿಸ್ಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಭಾಳಷ್ಟು ಮಾಹಿತಿಯನ್ನು ಪಡ್ಕೊಂಡು ಕರ್ನಾಟಕದ ನಿರುದ್ಯೋಗವನ್ನು ನಾವು ನಿಲ್ಲಿಸಲೇಬೇಕು, ಉದ್ಯೋಗ ಕಲ್ಪಿಸುವ ಕೆಲಸವನ್ನು ಮಾಡಬೇಕು, ಶತಮಾನದ ಹೋರಾಟಕ್ಕೆ ನಾವು ಕೊನೆಗಳಿಸಬೇಕು. ಆ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಡಾಕ್ಟರ್ ಸರೋಜಿನಿ ಮಹಿಷಿ ವ್ಯಾಪ್ತಿಗೆ ಬರುವಂಥ ಏನು ಖಾಸಗಿ ಕಂಪ್ನಿಗಳಲ್ಲಿ ಅಧಿಕೇತರ ಸಂಸ್ಥೆಗಳಲ್ಲಿ 50ರಷ್ಟು, ಅಧಿಕೇತರ ಇಲ್ಲದೇ ಇರುವಂಥ ಸಂಸ್ಥೆಗಳಲ್ಲಿ 70ರಷ್ಟು ಉದ್ಯೋಗ ಕಲ್ಪಿಸುವ ಆದೇಶವನ್ನು ನಿನ್ನೆ ಸಚಿವ ಸಂಪುಟದಲ್ಲಿ ಮಾಡಿದ್ದಾರೆ. ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿದಂಥ ವಿಷಯವನ್ನು ಇಡೀ ರಾಜ್ಯ ಜನ 7 ಕೋಟಿ ಜನ ನಾವು ಭಾರಿ ಗೌರವಿಸಿದ್ದೇವೆ, ಸ್ವಾಗತಿಸಿದ್ದೇವೆ. ಕನ್ನಡದ ಒಂದು ನಿಟ್ಟು ನಿರ್ಧಾರವನ್ನು ತೆಗೆದುಕೊಂಡಂಥ ಒಬ್ಬ ಮುಖ್ಯಮಂತ್ರಿ ಅಂತ ಪ್ರಶಂಸೆ ಮಾಡಿದ್ದೇವೆ. ಆದರೆ ಕಾರ್ಪೊರೇಟ್ ವಲಯಗಳು, ಕರ್ನಾಟಕದಲ್ಲಿರುವಂಥ ಬರಬಾಸಿಗ ಆಡಳಿತ ವ್ಯಾಪ್ತಿಯಲ್ಲಿ ಬರುವಂಥ ಖಾಸಗಿ ಕಂಪನಿ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕಂಪನಿಯನ್ನು ಮಾಡೋದಕ್ಕೆ, ಉದ್ಯೋಗವನ್ನು ಮಾಡೋದಕ್ಕೆ ನಮ್ಮ ರಾಜ್ಯದ ಜನ ಬೇಕು. ಅದರಲ್ಲೂ ಸರ್ಕಾರ ಕೊಡ್ತಿರುವಂಥದ್ದು ಸಿ ಮತ್ತು ಡಿ ನೌಕರರ ಹುದ್ದೆಗಳು. ಅಂಥದಕ್ಕೂ ವಿರೋಧ ಮಾಡೋದಾದರೆ ರಾಜ್ಯದಲ್ಲಿ ನೀವು ಖಾಸಗಿಯ ಕಂಪನಿಗಳು ಮಾಡೋದಕ್ಕೆ ಯೋಗ್ಯರಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಖಂಡಿಸಬೇಕಾಗಿದೆ. ನೀವು ಕನ್ನಡದ ವಿರೋಧಿ ಆಗಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಇಂತಹ ಒಂದು ನಿರ್ಧಾರಗಳಿಗೆ ನೀವು ವಿರೋಧ ಮಾಡಬಾರ್ದು. 7 ಕೋಟಿ ಜನಸಂಖ್ಯೆ ಇರುವಂಥ ಒಂದು ರಾಜ್ಯದ ಸಮಸ್ಯೆಗಳು ಭಾಳಷ್ಟು ರಾಜ್ಯಗಳಲ್ಲಿ ನಮ್ಮ ರಾಜ್ಯದ ಒಬ್ಬ ಸಂಸದರು ಮಂಡಿಸಿರುವಂಥ ಕೊಟ್ಟಿರುವಂಥ ಏನು ವರದಿಗಳನ್ನು ಆ ರಾಜ್ಯಗಳಲ್ಲಿ ಅನ್ವಯ ಮಾಡಿಕೊಂಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಯಾಕೆ ವಿರೋಧ? ಕಾರ್ಪೊರೇಟ್ ವಲಯದಲ್ಲಿ ಯಾಕೆ ವಿರೋಧ ಮಾಡ್ತಾರೆ? ದಯವಿಟ್ಟು ನಾವು ಮಂಡ್ಯ ಜಿಲ್ಲೆಯ ಪರವಾಗಿ, ಮಂಡ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವಂಥ ಜಿಲ್ಲೆ ಮಂಡ್ಯ, ಇಂತಹ ಸಂದರ್ಭದಲ್ಲಿ ನಾವು ಕನ್ನಡಿಗರನ್ನು ಎಬ್ಬಿಸುವಂಥ ಕೆಲಸವನ್ನು ಕಾರ್ಪೊರೇಟ್ ವಲಯದ ಯಾವುದೇ ವ್ಯಕ್ತಿಗಳು ಮಾಡಬಾರ್ದು. ಖಾಸಗಿ ಒಣತನದಲ್ಲಿರುವಂಥ ಯಾವುದೇ ಕೈಗಾರಿಕೆ ವಲಯದ ಮುಖ್ಯಸ್ಥರು ವಿರೋಧ ಮಾಡೋದಾದರೆ ನಾವು ಬೀದಿಗಿಳಿಯುವ ಹೋರಾಟವನ್ನು ಮಾಡಬೇಕಾಗ್ತದೆ. ಭಾಳ ಪ್ರಶಂಸಾತ್ಮಕವಾದಂಥ ಒಂದು ಯೋಜನೆಯನ್ನು ತೆಗೆದುಕೊಂಡು ಬರುವ ನಿರ್ಧಾರಕ್ಕೆ ನೀವು ವಿರೋಧ ಮಾಡಬಾರ್ದು ಅನ್ನುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಈ ಜಿಲ್ಲೆಯ ರೈತರು ಮತ್ತು ಕೃಷಿಕರು, ಹೋರಾಟಗಾರರು, ಕನ್ನಡಿಗರು ಹೇಳುವಂಥ ಮಾತು ಏನು ಅಂತ ಹೇಳಿದ್ರೆ, ನೀವು ತೆಗೆದುಕೊಂಡಂಥ ನಿರ್ಧಾರವನ್ನು ಕೈ ತೆಗೆದುಕೊಳ್ಬೇಡಿ, ಹಿಂದಕ್ಕೆ ವಾಪಸ್ ಬರಬೇಡಿ. ಆಗಲೇ ನೀವು ಯೋಚನೆ ಮಾಡ್ತೀವಿ ಅಂತ, ಆಲೋಚನೆ ಮಾಡ್ತೀವಿ ಅನ್ನುವಂಥ ಮಾತನ್ನೇ ಹೇಳಿದ್ದೀರಾ ಮುಖ್ಯಮಂತ್ರಿಗಳೇ. ಪ್ರಶಂಸೆಯನ್ನು ವ್ಯಕ್ತಪಡಿಸಿದಂಥ ಇಡೀ ರಾಜ್ಯದ ಜನರಿಗೆ ನೀವು ಮಾತು ಹುಸಿ ಆಗಬಾರ್ದು. ತಾವು ತಗೊಂಡಂಥ ಸಚಿವ ಸಂಪುಟದ ನಿರ್ಧಾರ ಯಾವುದೇ ಕಾರಣಕ್ಕೆ ತಪ್ಪು ಸಂದೇಶಕ್ಕೆ ಹೋಗಬಾರ್ದು. ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವಂಥ ಮಹತ್ವವಾದಂಥ ನಿರ್ಧಾರವನ್ನು ನೀವು ದೊಡ್ಡ ನಿರ್ಧಾರದಲ್ಲಿ ತೆಗೆದುಕೊಂಡು ಪ್ರಕಟಿಸಬೇಕಾಗಿದೆ. ಹೀಗೇ ನಡೀತಿರುವಂಥ ಈ ನಿನ್ನೆ ಸೋಮವಾರದಿಂದ ಪ್ರಾರಂಭಿಸಿರುವಂಥ ವಿಧಾನಮಂಡಲ 2 ವಿಧಾನಮಂಡಲ ಅಧಿವೇಶನಗಳಲ್ಲೇ ಈ ಒಂದು ವಿಷಯ ಅಂಗೀಕಾರ ಆಗಬೇಕು ಅನ್ನುವಂಥದ್ದೇ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ಆಗ್ರಹವಾಗಿದೆ. ಯಾವುದೇ ಕಾರಣಕ್ಕೂ ಈ ಅಂಗೀಕಾರದ ಹಿಂದೆ ಬರಬಾರ್ದು. ಕರ್ನಾಟಕ ರಾಜ್ಯದ ಜನ ನಿಮ್ಮ ಕೈ ಬಿಟ್ಬಿಡ್ತಾರೆ. ಕರ್ನಾಟಕ ರಾಜ್ಯದ ಜನರನ್ನು ಮೆಚ್ಚಿಸುವಂಥ ಕೆಲಸ ಅಲ್ಲ ಇದು. ಒಬ್ಬ ಕನ್ನಡಿಗನಾಗಿ ಹುಟ್ಟಿ ಕನ್ನಡಿಗಗಾಗಿ ಮಾಡುವಂಥ ಬಹುದೊಡ್ಡ ಒಂದು ಸಂದೇಶ ಮತ್ತು ಕರ್ತವ್ಯ ಇದು. ಈ ಒಂದು ಸರೋಜಿನಿ ಮಹಿಷಿ ವರದಿ ಜಾರಿ ತರುವಂಥ ವಿಷಯವಾಗಿದೆ. ಸರ್ಕಾರ ಭಾಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಬೇಕು. 3 ಪಕ್ಷದ ನಾಯಕರುಗಳು ಇದು ಮಹತ್ವದ ಸಭೆಯನ್ನು ಮಾಡಿ ತಮ್ಮ ಶಾಸಕರುಗಳಿಗೆ ಸುತ್ತಲೇ ಹೊರಡಿಸಬೇಕಾಗಿದೆ. ವಿಧೇಯಕ ಮಂಡನೆ ಅಧಿವೇಶನದಲ್ಲಿ ವಿಧೇಯಕ ಆಗುವಾಗ ಕೈ ಎತ್ತಿ ಸಂಪೂರ್ಣವಾದಂಥ ಈ ಒಂದು ಸಂಪೂರ್ಣತೆಗೆ ಸಹಕರಿಸಬೇಕು ಅನ್ನುವಂಥ ಮಾತನ್ನು ಕೂಡ 3 ಪಕ್ಷದ ನಾಯಕರುಗಳಿಗೆ ನಾವು ಮನವಿ ಮಾಡ್ತೇವೆ. ಇಂದು ರಾಜ್ಯದ ವಾಟಾಳ್ ನಾಗರಾಜು, KR ಕುಮಾರ್, ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡರು ಎಲ್ಲರೂ ಇಂದು ರಾಜ್ಯದ ಉಭಯ ನಾಯಕರುಗಳನ್ನು, 3 ಪಕ್ಷದ ನಾಯಕರುಗಳನ್ನು ಭೇಟಿ ಮಾಡುವ ಕೆಲಸ ಕೂಡ ಬೆಂಗಳೂರಲ್ಲಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನಿಮ್ಮ ಶಾಸಕರುಗಳಾಗಲಿ ಯಾರೇ ಆಗಲಿ ಇದಕ್ಕೆ ವಿರೋಧ ಮಾಡಬಾರ್ದು. ಈಗಾಗಲೇ ಒಂದು ಸುತ್ತಿನ ಕೈಗಾರಿಕಾ ಪ್ರದೇಶದ ಅಧಿಕಾರಿಗಳೊಂದಿಗೆ ಮುಖ್ಯಸ್ಥರೊಂದಿಗೆ ಸಭೆ ಕೂಡ ಮಾಡುವ ನಿರ್ಧಾರವನ್ನು ಈಗಾಗಲೇ ನಮ್ಮ ಸಮಿತಿಗಳು ತೀರ್ಮಾನ ಮಾಡ್ತಾ ಇದೆ.
ಮಂಡ್ಯದಲ್ಲಿ ಇಂಥ ಒಂದು ವಿರೋಧ ಮಾಡೋಕ್ಕೆ ಅವಕಾಶ ರಾಜ್ಯಕ್ಕೆ ಕೊಡಬಾರ್ದು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಕೈಗಾರಿಕೆ ವಲಯದ ಮುಖ್ಯಸ್ಥರಿಗೆ ನಾನು ಪ್ರಾರ್ಥಿಸ್ತೇನೆ. ಧನ್ಯವಾದ. ಏನಾದ್ರು ಇದು ಮಾತಾಡೋದಿದೆಯಾ?